ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಹೃದಯ ಬಡಿತಿದ್ದುನಿಂದೇನೆ ಭಾಗ 33. ಶ್ರೀ ಕರೆದ ತಕ್ಷಣ ಟ್ರಿಪ್ ಹೋಗಲು ಒಪ್ಪಿ ರಿಷಿಯೊಂದಿಗೆ ನಾಟಕದ ಜಗಳವಾಡಿ ಬಂದಿದ್ದಳು ಚಾರು. ಅವಳನ್ನು ಬಹು ಬೇಸರದಿ ಕಳಿಸಿಕೊಟ್ಟರು ಮನೆಯವರು. ಚಾರು ಕುಳಿತಿದ್ದೆ ಶ್ರೀಯ ಬೈಕ್ ಮುಂದೆ ಸಾಗಿತ್ತು. ಶ್ರೀ ಬೋರ್ ಆಗ್ತಿದೆ, ಏನಾದರೂ ಮಾತಾಡಿ ಎಂದಳು ಚಾರು ಒಂದಷ್ಟು ದೂರ ಕ್ರಮಿಸಿದ ಮೇಲೆ. ನಾವು ಹೋಗ್ತಿರೋ ಪ್ಲೇಸ್ ತುಂಬ ದೂರ ಏನಿಲ್ಲ, ಇನ್ನೊಂದು 4 ಗಂಟೆ ಜರ್ನಿ ಅಷ್ಟೇ ಎಂದವನಿಗೆ ಗುರಿ ಮುಖ್ಯ ಅಷ್ಟೇ. ಅಯ್ಯೋ ಹೋಗಲಿ, ನನಗೆ ತಿನ್ನೋಕೇನಾದರೂ ಕೊಡಿಸಿ, ಚಾಕ್ಲೇಟ್, ಬಬಲ್ ಗಮ್. ದಾರಿ ಉದ್ದಕ್ಕೂ ಸುಮ್ಮನೆ ಕೂರೋಕ್ಕಾಗಲ್ಲ ಎಂದಾಗ ಬೈಕ್ ನಿಲ್ಲಿಸಿ ತಾನೇ ಹೋಗಿ ಒಂದು ಪ್ಯಾಕ್ ಚಾಕೊಲೇಟ್ ತಂದು ಅವಳ ಕೈಗಿಟ್ಟು, ನೋಡು ನಾವು ಆ ಪ್ಲೇಸ್ ರೀಚ್ ಆಗೋವರೆಗೂ ಸುಮ್ಮನೆ ಇರಬೇಕು, ಮಧ್ಯ ಮಧ್ಯೆ ಮಾತಾಡಿ ಇರಿಟೇಟ್ ಮಾಡಬೇಡ ಎಂದವ ಬೈಕ್ ಏರಿದಾಗ, ಶ್ರೀ ನೀವು ಕರೆದುಕೊಂಡು ಬಂದದ್ದು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿ ಅಲ್ವಾ, ಮತ್ತೆ ನಾನು ಮಾತಾಡಿದರೆ ಇರಿಟೇಟ್ ಅಂತೀರಾ ಎಂದು ಚಿಕ್ಕ ಮಗುವಿನಂತೆ ಮೂತಿ ಊದಿಸಿಕೊಂಡಳು. ಅದು ಆಗಲ್ಲ ಚಾರು, ಅದು ನಾನು ಆ ಮೀನಿಂಗಲ್ಲಿ ಹೇಳಲಿಲ್ಲ. ನನಗೆ ಡ್ರೈವ್ ಮಾಡುವಾಗ ಮಾತನಾಡಿದರೆ ಇಷ್ಟ ಆಗಲ್ಲ ಎಂದು ತನ್ನ ಮಾತಿಗೆ ಸಮಜಾಯಿಸಿ ನೀಡಿದ. ಹಾಗಂತ ಡೈರೆಕ್ಟಾಗಿ ಹೇಳ್ಬೋದಿತ್ತು, ಬೈದ್ರಿ ನೀವು ಎಂದು ಮುಖ ಊದಿಸಿಕೊಂಡೆ ಕುಳಿದಳು. ಓಕೆ ಸಾರಿ, ಈಗ ಸುಮ್ಮನೆ ಕೂತ್ಕೋ ಎಂದ ಮೇಲೆ ಒಂದು ಮಾತನಾಡದೆ ಸುಮ್ಮನೆ ಕುಳಿತಳು. ಬೈಕ್ 1/2 ಗಂಟೆ ಮುಂದೆ ಸಾಗಿತ್ತು ಅಷ್ಟೆ. ಅವನ ಬೆನ್ನ ಮೇಲೆ ಮುಖ ಊರಿ ಮಳಗಿಬಿಟ್ಟಳು ಮುದ್ದು ಹುಡುಗಿ. ಅದೆಷ್ಟು ಮುಗ್ದೆ ಅವಳು. ಯಾರಿಗೂ ಕೆಟ್ಟದು ಬಯಸಿಲ್ಲ, ಯಾರಿಗೂ ಕೆಟ್ಟದು ಮಾಡಿಲ್ಲ. ಅವಳ ಉಸಿರು ತನ್ನ ಬೆನ್ನಿಗೆ ತಾಕುತ್ತಿದ್ದಂತೆ ಕಚಗುಳಿಯಾಗಿ ಮೀಸೆಯಡಿ ನಕ್ಕವ ಅವಳು ಮಲಗಿದ್ದು ಒಳ್ಳೆಯದೇ ಆಯಿತೆಂದು ಬೈಕ್ ಸ್ಪೀಡ್ ಏರಿಸಿದ್ದ. ಸುಮಾರು ಗಂಟೆಗಳ ನಂತರ ಅವನ ಬೈಕ್ ನಿಂತದ್ದು ಒಂದು ಕಾಡಿನ ಎದುರು. ಆ ಕಾಡನ್ನೊಮ್ಮೆ ದೀರ್ಘವಾಗಿ ನೋಡಿದವ ಉಸಿರು ಹೊರದಬ್ಬಿ ಅವಳನ್ನು ಎಚ್ಚರಿಸಲು ಮುಂದಾದ. ಗಾಳಿಗೆ ಹಾರೋ ಮುಂಗುರುಳು ಅವಳ ಮುಖವ ಸೋಕುತ್ತಿತ್ತು. ಚಿಕ್ಕ ಮಗುವೊಂದು ಕೋಪಿಸಿಕೊಂಡು ಮಲಗಿರುವಂತೆ ತುಟಿ ಅಂಚಲ್ಲಿ ಇನ್ನೂ ಬೇಸರದ ಛಾಯೆ. ಬೀಳುವೆನೆಂಬ ಭಯಕ್ಕೆ ಅವನ ನಡುವನ್ನೇ ಬಿಗಿಯಾಗಿ ಅಪ್ಪಿರುವ ಭಂಗಿ. ನೋಡುವ ಯಾರಾದರೂ ಮನಸೋಲಲೇಬೇಕಾದ ದೃಶ್ಯವದು. ಅವನು ಒಂದು ಕ್ಷಣ ಸೋತು ಮತ್ತೆ ತಲೆಕೆಡಿಕೊಂಡ. ಚಾರು ಏಳು, ನಾವು ಬರಬೇಕಾದ ಸ್ಥಳ ಬಂತು ಎಂದ. ಒಂಚೂರು ಅಲುಗಾಡಲಿಲ್ಲ ಅವಳು. ಚಾರು ಎಂದ ಮತ್ತೊಮ್ಮೆ. ಆಗಲೂ ಅವಳಿಂದ ಪ್ರತಿಕ್ರಿಯೆ ಬರದೆ ಹೋದಾಗ ನಿಧಾನವಾಗಿ ಅವಳ ಕೈ ಸರಿಸಿದ. ಅವನು ಕೊಂಚ ವಾಲುತ್ತಿದ್ದಂತೆ ಅವನ ಮಡಿಲಲ್ಲಿ ಬಿದ್ದಳು. ಏ ಚಾರು ಎಂದು ಮತ್ತೊಮ್ಮೆ ಕೆನ್ನೆ ತಟ್ಟಿದಾಗ ಕಣ್ಣು ಬಿಟ್ಟು, ಅಣ್ಣ ಇಷ್ಟು ಬೇಗ ಬೆಳಗ್ಗೆ ಆಗೋಯ್ತಾ, ಇನ್ನು ನಿದ್ದೆ ಬರ್ತಿದೆ ಎಂದು ಕಣ್ಣುಜ್ಜಿಕೊಂಡಳು. ದಿನವೂ ಬೆಳಗ್ಗೆ ಅಣ್ಣನ ಮುಖ ನೋಡಿ ಎದ್ದು ಅಭ್ಯಾಸ ಅವಳಿಗೆ. ಇಂದು ಬೇಗ ಎದ್ದ ಕಾರಣ ನಿದ್ದೆ ಹೋಗಿ ಈಗಲೂ ತನ್ನಣ್ಣನೇ ಎಚ್ಚರಿಸಲು ಬಂದಿದ್ದಾನೆಂಬ ಭ್ರಮೆ ಅವಳಿಗೆ. ಯಾವ ಅಣ್ಣ? ನಾನು ಶ್ರೀ ಎಂದವನ ಮುಖ ಅದಾಗಲೇ ರಂಗೇತಿತ್ತು. ಅವಳ ಬಾಯಲ್ಲಿ ಅಣ್ಣ ಎಂಬುದ ಕೇಳಿ, ಅಯ್ಯೋ ಅಣ್ಣ ಬಂದಿದ್ದಾನೆ ಅಂದ್ಕೊಂಡೆ ಶ್ರೀ, ನಾವು ಬಂದ್ಬಿಟ್ವಾ ಎಂಬ ಅವಳ ಪ್ರಶ್ನೆಗೆ ಉತ್ತರಿಸದೆ ಬೈಕಿನಿಂದ ಇಳಿದು ಅವಳು ಇಳಿಯುತ್ತಿದ್ದಂತೆ ನೀರಿನ ಬಾಟಲ್ನಲ್ಲಿ ಮುಖ ತೊಳೆದು ಅವಳತ್ತ ಚಾಚಿ ತಾನು ಮುನ್ನಡೆದ. ಅವಳು ಮುಖ ತೊಳೆದಳು. ಅವನು ಏನೊಂದು ಹೇಳದೆ ಇದ್ದಾಗ ಅವನನ್ನು ಹಿಂಬಾಲಿಸಿದಳು ಚಾರು. ಅದೇ ಕಾಡು. ಅವಳ ಜೀವನದಲ್ಲಿ ಮತ್ತೊಮ್ಮೆ ಎಲ್ಲಿಗೆ ಬರಬಾರದು ಎಂದು ಭಾವಿಸಿದ್ದಳು ಅದೇ ಕಾಡಿನೊಳಗೆ ಪ್ರವೇಶಿಸಿದ್ದ ಶ್ರೀ ಈ ಕಾಡು ಎಂದು ಅವಳು ಭಯದಿಂದ ನುಡಿಯುತ್ತಿದ್ದರೂ ಏನೊಂದು ಹೇಳದೆ ಬೇಗ ಬೇಗ ಹೆಜ್ಜೆ ಹಾಕಿದ ಶ್ರೀ. ಅವನ ತಲೆಯಲ್ಲಿ ಏನು ಓಡುತ್ತಿತ್ತೋ ಅವನಿಗಷ್ಟೇ ಗೊತ್ತು. ಆದರೆ ಆ ಕಾಡಿನ ಒಂದು ಜಾಗದಲ್ಲಿ ಅವನ ಹೆಜ್ಜೆಗಳು ತಟಸ್ಥವಾದಾಗ ಅವಳ ಕಣ್ಣುಗಳು ತುಂಬಿದವು. ಅವನು ದೂರದ ದಿಗಂತ ದಿಟ್ಟಿಸುತ್ತ ನಿಂತಿದ್ದಾನೆ. ಅವನು ಇಲ್ಲಿಗೆ ಕರೆತಂದ ಉದ್ದೇಶ ಅವನನ್ನೇ ಹಿಂಸಿಸುತ್ತಿದೆ. ಇದೇ ಜಾಗದಲ್ಲಿ ಶ್ರೀ ಆ ಹುಡುಗಿ ನಾನು ಹೇಳಿದ ಹುಡುಗಿ ಎಂದು ಬಿಕ್ಕುತ್ತಾ ಅವನೆದೆಗೊರಗಿದಳು ಚಾರು. ಆದರೆ ಅವನ ಕೈ ಅವಳನ್ನು ಬಳಸಲಿಲ್ಲ. ಬದಲಾಗಿ ಅವಳಿಗೆ ಯಾವುದೇ ಸಾಂತ್ವನ ನೀಡಲಿಲ್ಲ. ಸುಮ್ಮನೆ ನಿಂತು ಬಿಟ್ಟ. ಶ್ರೀ ಬನ್ನಿ ಹೋಗೋಣ, ನಾನು ಇಲ್ಲೇ ಇದ್ದರೆ ಪದೇ ಪದೇ ಗಿಲ್ಟಿ ಫೀಲ್ ಆಗುತ್ತೆ. ಒಂದು ಹೆಣ್ಣಿನ ಮಾನ ಪ್ರಾಣ ಕಾಪಾಡಲಾಗಲಿಲ್ಲ ನನ್ನ ಕೈಯಲ್ಲಿ ಎಂದವಳು ಮತ್ತಷ್ಟು ಬಿಕ್ಕಳಿಸಲು ಅವನು ಕೋಪದಿಂದ ಕೈ ಮುಷ್ಟಿ ಬಿಗಿ ಮಾಡಿದ. ಬನ್ನಿ ಎಂದು ಅವಳು ಕೈ ಹಿಡಿದು ಎಳೆದಾಗ ಬಲವಾಗಿ ಅವಳ ಕೈಯಿಂದ ಕೈ ಬಿಡಿಸಿಕೊಂಡವ ಅವಳಿಗೆ ಏನೋ ಹೇಳಲು ಬಾಯ್ತೆರೆದ. ಲುಕ್, ನಾನು ನಿನ್ನ ಎನ್ನುವಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಪರದೆಯ ಮೇಲೆ ಮೂಡಿದ ಹೆಸರು ನೋಡಿ ವ್ಯಂಗ್ಯವಾಗಿ ನಕ್ಕವ, ಇಂದಿಗೆ ನನ್ನ ಸೇಡು ತೀರುತ್ತದೆ ಎಂದುಕೊಂಡು ಕರೆ ಸ್ವೀಕರಿಸಿದ.
ಆದರೆ ಆತಲಿಂದ ಬಂದ ವಿಷಯ ಕೇಳಿ ಮತ್ತು ಕೋಪಗೊಂಡವ ಕರೆ ತುಂಡರಿಸಿ, ಹೇಳಿ ಶ್ರೀ, ನೀವು ನನ್ನ ಎಂದು ನಿಲ್ಲಿಸಿದಿರಿ ಎಂದು ಮುಗ್ಧವಾಗಿ ಕೇಳಿದವಳಿಗೆ, ಅದು ನೀನು ಇಲ್ಲಿಯೇ ಅಲ್ವ ಹೆದರಲು ಶುರು ಮಾಡಿದ್ದು, ಹಾಗಾಗಿ ಇಲ್ಲಿಯೇ ನಿನ್ನ ಭಯ ಓಡಿಸಬೇಕಂತ ಕರೆತಂದೆ ಅಷ್ಟೇ. ನಿನಗೆ ಭಯವಾದರೆ ಇನ್ನೊಮ್ಮೆ ಬರೋಣವಾ ಎಂದವ ಅವಳನ್ನು ಕರೆದುಕೊಂಡು ನಡೆದ. ನಿನ್ನ ಪುಣ್ಯ ಕಣೆ, ಇಂದು ಆಗಬೇಕಿದ್ದ ಕೆಲಸ ಮುಂದೆ ಹೋಗಿದೆ. ಆದರೆ ಒಂದಂತೂ ಖಚಿತ, ಇಲ್ಲಿಂದ ಹೋಗುವುದರಲ್ಲಿ ನನ್ನ ಸೇಡು ಪೂರ್ಣ ಆಗಿಯೇ ತೀರುತ್ತೆ ಎಂದುಕೊಂಡು ಅವಳನ್ನು ಹೋಟೆಲ್ ಒಂದಕ್ಕೆ ಕರೆದುಕೊಂಡು ಹೋದ. ಅವನ ಸೇಡು ಪೂರ್ಣ ಆಗುವುದೋ ಅಥವಾ ಅವಳಿಗೆ ಸೇಡು ಹುಟ್ಟುವುದೋ ಕಾಲವೇ ನಿರ್ಧರಿಸಬೇಕು. ತಂಗಿ ಇಲ್ಲದ ದಿನವನ್ನು ನೀರಸವಾಗಿ ಶುರು ಮಾಡಿದ ರಿಷಿ. ಅವನ ಮುದ್ದಿನ ವಂಡರಿಲ್ಲದೆ ಅವನ ದಿನ ಪೂರ್ಣ ಆಗುವುದೇ ಇಲ್ಲ. ಅಂತೆ ನಿಧಾನವಾಗಿ ಆರಂಭಿಸಿದ್ದ. ಪಾಠ ಮಾಡುವ ವಿಷಯದಲ್ಲಿ ಮಾತ್ರ ಅವ ಕಟ್ಟುನಿಟ್ಟು. ಹಾಗಾಗಿ ಅಲ್ಲಿ ಯಾವ ತೊಂದರೆಯೂ ಆಗದಂತೆ ಎಚ್ಚರ ವಹಿಸಿದ್ದ. ಸಂಗೀತ, ಯಾಕೆ ಇತ್ತೀಚೆಗೆ ನೀನು ರಿಷಿ ಸರ್ ಹತ್ರ ಮಾತಾಡೋದೇ ಇಲ್ಲ ಎಂದು ಕೇಳಿದಳು ಸಂಗೀತ. ಅದು ಏನಿಲ್ಲ, ಅವರಿಗೆ ನಾನಂದರೆ ಇಷ್ಟ ಇಲ್ಲ ಅಲ್ವಾ, ಸೊ ಮತ್ತೆ ತೊಂದರೆ ಕೊಡೋದು ಬೇಡ ಎಂದವಳ ಧ್ವನಿಯಲ್ಲಿ ಇದ್ದ ನೋವನ್ನು ಗ್ರಹಿಸಿದಳು ಸಂಗೀತ. ಇರಲಿ ಬಿಡು, ಅವರ ಪಾಡಿಗೆ ಅವರಿರಲಿ. ಆದರೆ ಹೀಗೆ ಮಂಕಾಗಿ ಇರಬೇಡ, ಒಂಚೂರು ಆ್ಯಕ್ಟಿವ್ ಮೋಡ್ಗೆ ಬಾ. ಅಟ್ಲೀಸ್ಟ್ ನಮ್ಮ ಕ್ಲಾಸ್ ಬಾಯ್ಸ್ ಆದರೂ ಲೈನ್ ಹೊಡಿ ಎಂದವಳ ಮಾತಿಗೆ ಒಂಚೂರು ತುಟಿ ಅರಳಿಸಿದಳು. ಹಾಯ್ ಸಂಗೀತಾ, ಇದೇನು ಯೋಚನೆ ಮಾಡ್ತಿದ್ದೀರಾ ಎಂದು ತಾನೇ ಮೊದಲಾಗಿ ಬಂದು ಮಾತನಾಡಿಸಿದ ರಿಷಿ. ಏನಿಲ್ಲ ಸರ್, ಕ್ಲಾಸ್ ಕೇಳೋ ಇಂಟ್ರೆಸ್ಟ್ ಇರಲಿಲ್ಲ ಎಂದು ಸುಮ್ಮನಾದಳು. ಯಾಕೆ ಒಂಥರ ಇದ್ದೀರಾ, ನಿಮ್ಮನ್ನು ನೋಡಿದರೆ ನಾರ್ಮಲ್ ಥರ ಇಲ್ಲ ಎಂದವ ಅವಳ ಅನುಮತಿ ಇಲ್ಲದೆ ಮತ್ತೊಮ್ಮೆ ಅವಳ ಹೃದಯದೊಳಗೆ ಇಳಿದಿದ್ದ. ಅದು ಹಾಗೆ ಸರ್ ಎಂದು ತಲೆ ತಗ್ಗಿಸಿದಳು. ಯಾಕೆ, ನಾನು ಬಂದಿದ್ದು ನಿಮಗೆ ಇಷ್ಟ ಆಗಲಿಲ್ವಾ ಎಂದವ ಇನ್ನೇನು ಎದ್ದು ಹೊರಡಬೇಕು. ಅಯ್ಯೋ ಇಲ್ಲ ಸರ್, ಅದು ಬೇಜಾರಾಗಿತ್ತು ಅದಕ್ಕೆ ಎಂದು ನಕ್ಕಳು. ಯಾಕೆ ಬೇಜಾರು, ಅಂಥ ವಿಷಯ ಏನಾಯಿತು ಎಂದಾಗ, ಅದು ಮನೆಯಲ್ಲಿ ಸ್ವಲ್ಪ ಜಗಳ, ನನಗೂ ನನ್ನ ಅಣ್ಣಂದರಿಗೂ ಸರ್ ಎಂದಳು. ಅಷ್ಟೇನಾ, ನಾನು ನನ್ನ ಅಂಡರ್ ಯಾವಾಗಲೂ ಜಗಳ ಆಡೇ ಇಲ್ಲ ಗೊತ್ತಾ, ಆದರೆ ಚಿರು ಜೊತೆ ತುಂಬ ಜಗಳ ಆಡ್ತಾಳೆ. ಅವನು ಮಾತಿಗೂ ಅವಳ ಕಾಳೆಳಿತಾನೆ. ಇವಳು ಕೋಪ ಮಾಡ್ಕೋತಾ ನನ್ನ ಬಳಿ ಬರ್ತಾಳೆ ಎಂದು ಚಾರುವನ್ನು ನೆನೆದವ ಮನವೆಲ್ಲ ಖುಷಿ. ಆದರೆ ಅವನ ಬಾಯಿಯಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ಮಾತುಗಳು ಕೇಳಿ ಸಂಹಿತೆಯರು ಬಾಯಿ ತೆಗೆದು ಕುಳಿತರು. ಇವತ್ತು ಅವಳಿಲ್ಲ, ತುಂಬ ಬೇಜಾರು ಎಂದು ಮುಖ ಬಾಡಿಸಿದ. ಆಗಲೇ ಸಂಹಿತಾಗೆ ಚಿರುವನ್ನು ಕೋರ್ಟ್ನಲ್ಲಿ ರಿಷಿಯೊಂದಿಗೆ ನೋಡಿದ ನೆನಪಾಯಿತು. ಅದೇ ಕೋರ್ಟ್ನಲ್ಲಿ ಲಾಯರ್ ಆಗಿದ್ದಾರಲ್ಲ, ಅವರೇನಾ ಸರ್ ನಿಮ್ಮ ತಮ್ಮ ಚಿರು ಎಂದಾಗ ಕಣ್ಕಿರಿದಾಗಿಸಿ, ಹೌದು, ಅವರು ನಿಮಗೆ ಎಂದು ಅನುಮಾನ ಪಟ್ಟಾಗ, ಅವರ ಮೇಲೆ ಸುಳ್ಳು ಆರೋಪ ಬಂದಿತ್ತಲ್ಲ ಸರ್, ಆಗ ನೋಡಿದ್ದು, ನೀವು ಅಲ್ಲೇ ಇದ್ರಲ್ಲ ಎಂದಾಗ ಅಂದಿನ ತನ್ನ ವರ್ತನೆ ನೆನೆದು, ಸಾರಿ, ಅವತ್ತು ನಿಮ್ಮ ಮೇಲೆ ತುಂಬ ರೇಗಿದ್ದೆ ಎಂದ. ಇರಲಿ ಸರ್, ನಿಮ್ಮ ತಂಗಿ ಹೆಸರೇನು ಎಂದಳು. ಇದೇ ಮೊದಲ ಬಾರಿ ಅವನು ಅವಳೊಂದಿಗೆ ಮುಕ್ತವಾಗಿ ಮಾತನಾಡುತ್ತಿರುವುದು. ಚಾರು, ಚತುರ್ವಿ ಅಂತ. ನಾನು ಮಾತ್ರ ಅವಳನ್ನು ವಂಡರ್ ಅನ್ನೋದು. ಪ್ರಪಂಚದ ಏಕೈಕ ಅದ್ಭುತ ಅವಳು ನನಗೆ. ನಾನು ಬದುಕಿರೋದು ಅವಳಿಂದ ಎಂದವನ ಕಣ್ಣಂಚು ಒದ್ದೆಯಾಗಿತ್ತು. ವಾವ್, ನಿಮ್ಮ ತಂಗಿ ಬಗ್ಗೆ ಕೇಳಿದರೆ ಖುಷಿಯಾಗುತ್ತೆ ಸರ್, ನಾನು ಒಮ್ಮೆ ಅವರನ್ನು ನೋಡಬೇಕು ಎಂದಾಗ, ಶೋರ್ ಎಂದವ ಅವನ ಫೋನ್ ತೆಗೆದು ವಾಲ್ಪೇಪರ್ನಲ್ಲಿದ್ದ ಅವಳ ಫೋಟೋ ತೋರಲು ಫೋನ್ ಸ್ವಿಚ್ ಆಫ್ ಆಗಿತ್ತು. ಇನ್ನೊಮ್ಮೆ ತೋರಿಸುವೆ, ಅವಳಿಲ್ಲ ಅಂತ ಬೇಸರವಾಗಿತ್ತು. ನಿಮ್ಮೊಂದಿಗೆ ಮಾತನಾಡಿ ಕೊಂಚ ರಿಲೀಫ್ ಆಯಿತು, ಥ್ಯಾಂಕ್ ಯು ಎಂದ. ಇಟ್ಸ್ ಓಕೆ ಸರ್ ಎಂದವಳಿಗೆ ಮುದ್ದಾದ ಮುಗುಳ್ನಗೆ ನೀಡಿ ಅಲ್ಲಿಂದ ಸರಿದು ಹೋಗಿದ್ದ. ಅಬ್ಬಾ ಸಂಹಿತಾ, ಏನೇ ಇದು, ಪ್ರಪಂಚದ 8ನೇ ಅದ್ಭುತ. ರಿಷಿ ಸರ್ ನಮ್ಮ ಜೊತೆ ಇಷ್ಟೊಂದು ಮಾತನಾಡಿದರು ಎಂಬುದು ಆಶ್ಚರ್ಯ ತೋರಿಸಿದ ಸಂಗೀತಾಳಿಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಒಂದು ಗೊತ್ತಾ ಎಂದ ಸಂಗೀತ. ಒಂದಷ್ಟು ಗ್ಯಾಪ್ ಬಿಟ್ಟು, ರಿಷಿ ತಮ್ಮ ಚಿರು ಲವ್ ಮಾಡ್ತಿರೋದು ನನ್ನ ತಂಗಿ ವಿಸ್ಮಯಾನ ಎಂದಾಗ ಕಣ್ಣು ಬಾಯಿ ಬಿಟ್ಟು ನೋಡತೊಳೆದಳು ಸಂಗೀತ. ಸಂಗೀತ, ಆರ್ ಯು ಕಿಡ್ಡಿಂಗ್ ಎಂದಾಗ, ಇಲ್ಲ ಕಣೆ ಎಂದು ನಡೆದುದ ವಿವರಿಸಿದಳು. ಮತ್ತು ನಿನ್ನ ಪ್ರಾಬ್ಲಮ್ ಏನೇ, ಅವರ ತಮ್ಮ ನಿನ್ನ ತಂಗಿಗೆ ನೀನು ಅಣ್ಣನ ಆರಾಮಾಗಿ ಕ್ಯಾಚ್ ಹಾಕೋಬೋದಲ್ಲ ಎಂದವಳಿಗೆ. ಚಿರು ತುಂಬ ಫ್ರೆಂಡ್ಲಿ, ಬೇಗ ಕನೆಕ್ಟ್ ಆಗ್ತಾರೆ. ಬಟ್ ರಿಷಿ ಸರ್ ಹಾಗಲ್ಲ, ಬೇಗ ಓಪನ್ ಅಪ್ ಆಗಲ್ಲ. ನೋಡುವ ನಮ್ಮ ಲೈನ್ ಯಾವಾಗ ಕ್ಲಿಯರ್ ಆಗುತ್ತೋ ಅಂತ ಎಂದು ನಿಟ್ಟುಸಿರು ಬಿಟ್ಟಳು. ಏನೋ ಒಂದು, ಬಟ್ ಒಂದಂತೂ ನಿಜ, ರಿಷಿ ಸರ್ ಹುಡುಗಿಯರಿಗೆ ತುಂಬ ಬೆಲೆ ಕೊಡ್ತಾರೆ. ಆದರೆ ಅವರ ತಂಗಿನ ಅದೆಷ್ಟು ಪ್ರೀತಿ ಮಾಡ್ತಾರೆ ಎಂದ ಸಂಹಿತಾಳಿಗೆ ತಿಳಿದಿಲ್ಲ, ಅವನ ಪ್ರೀತಿಯ ತಂಗಿಗೆ ನೋವು ಕೊಡುವುದರಲ್ಲಿ ತಾನು ಭಾಗಿಯಾಗುತ್ತಾನೆಂದು. ಮತ್ತೆ ಸಿಗುವ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.